ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಏಪ್ರಿಲ್ 23ರಂದು ಬುಧವಾರ ಮುಲ್ಲನಬಾವಿ ಕ್ರಾಸ್ನಲ್ಲಿ ಪಹಲಾಂ ಭಯೋತ್ಪಾದಕರ ದಾಳಿಯನ್ನು ವಿರೋಧಿಸಿ ರೋಣ ಮಂಡಳ ಬಿಜೆಪಿ ವತಿಯಿಂದ ಮೇಣದ ಬತ್ತಿ ಹಿಡಿದು ಮೃತರಿಗೆ ಸಂತಾಪ ಸೂಚಿಸಲಾಯಿತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯನ್ನು ವಿರೋಧಿಸಿ ರೋಣ ನಗರದ ಮುಲ್ಲನ್ಬಾವಿ ಕ್ರಾಸ್ನಲ್ಲಿ ಬುಧವಾರ ಸಂಜೆ ಬಿಜೆಪಿ ರೋಣ ಮಂಡಳಿ ವತಿಯಿಂದ ಮೇಣದ ಬತ್ತಿ ಹಿಡಿದು ಮೃತರಿಗೆ ಸಂತಾಪ ಸೂಚಿಸಲಾಯಿತು. ಬಿಜೆಪಿ ಮುಖಂಡ ಅಶೋಕ ನವಲಗುಂದ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖಂಡ ಬಸವರಾಜ ರಂಗನಗೌಡರು ಕೂಡ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ರೋಣ ಮಂಡಳದ ಮುಖಂಡರಾದ ಉಮೇಶ್ ಮಲ್ಲಾಪುರ್, ಅನಿಲ್ ಪಲ್ಲೇದ್, ಅಶೋಕ್ ನವಲಗುಂದ, ಸಂತೋಷ್ ಕಡಿವಾಲ್, ಮಲ್ಲು ಮಾದರ್, ಹುಲ್ಲಪ್ಪ ಕೆಂಗಾರ್, ನೀಲಪ್ಪ ಹವಳಪ್ಪನವರ್, ಶಿವಾನಂದ ಜಿಡಿ ಬಾಗಿಲ್, ಬಸವರಾಜ್ ಕೊಟಗಿ, ಬಾಳು ಬುಸ್ಲೆ, ಮಲ್ಲಿಕಾರ್ಜುನ್ ಸಂತೋಜಿ, ರಮೇಶ್ ಹಂಚಿನಾಳ್, ಬಸನಗೌಡ ಪಾಟೀಲ್, ಚಂದ್ರು ಹಂಚಿನಾಳ್, ಕಿರಣ್ ಕಟ್ಟಿ, ಪರಸು ಮಾದರ್, ರಾಕೇಶ್ ಕಾಣಗೇರ್, ನೀಲಪ್ಪ ಅಳವಪ್ಪನವರ್, ಸಲೀಂ ಕಲಾದಗಿ, ಅಶೋಕ್ ಜಕ್ನೂರು ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಶಂಕರಗೌಡ, ರೋಣ. ದಾಳಿಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ನಮ್ಮ ಬಾಂಧವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಯುವ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಪ್ರವಾಸಿ ತಾಣದಲ್ಲಿ ಅಲ್ಲಿ ಏಕಾಏಕಿ ಯಾರೇ ಆಗಿರ್ಬೋದು ಇವತ್ತು ಪ್ರಾಣವನ್ನು ಕೊಟ್ಟಾರಂದ್ರ ಅದಕ್ಕೆ ಕರ್ತವ್ಯ. ಆ ಹಿನ್ನೆಲೆ ಒಳಗೆ ಇವತ್ತು ಏನು ಇವತ್ತು ಉಗ್ರಗಾಮಿಗಳ ಏನು ಕೃತ್ಯ ಮಾಡ್ಯಾರ ಆ ಕೃತ್ಯವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಒಂದು ಜೀವಕ್ಕೆ ಬೆಲೆ ಐತಿ. ಆ ಜೀವವನ್ನು ಸುಮ್ಮನೆ ಇವತ್ತು ಎಷ್ಟೋ ಹಿರಿಯರಾದ್ರು ಮಕ್ಕಳು ಮರಿ ಕಳ್ಕೊಂಡ್ರು. ಇಂಥ ಒಂದು ಬೇರೆ ಕೃತ್ಯವನ್ನು ಇವತ್ತು ಯಾವ ಉಗ್ರಗಾಮಿ ಸಂಘಟನೆಗಳು ಮಾಡ್ಯಾವು ಆ ಉಗ್ರಗಾಮಿ ಸಂಘಟನೆಗಳಿಗೆ ನಮ್ಮ ಕೇಂದ್ರ ಸರ್ಕಾರ ಮೋದಿ ಅವರು ತೀರ್ಮಾನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಕೊಡ್ತಾ ಅದರಲ್ಲಿ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಎಲ್ಲ ಕುಟುಂಬದವರಿಗೆ ದೇವರು ಆ ದುಃಖವನ್ನು ಬರೆಸುವಂತ ಶಕ್ತಿ ಒಳ್ಳೆ ಎತ್ತುಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಭಾರತ ದೇಶವನ್ನು ಅಲುಗಾಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಉಗ್ರಗಾಮಿಗಳು ಅವರು ಪಾಕಿಸ್ತಾನದಲ್ಲಿ ಇರಬಹುದು, ಒಳಗಿನವರು ಇರಬಹುದು, ಹೊರಗಿನವರು ನಮ್ಮ ಭಾರತ ದೇಶವನ್ನ ಹಿಂದೂ ಧರ್ಮವನ್ನ ಯಾರೂ ಅಲುಗಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ಇಷ್ಟ, ನಾವು ಒಗ್ಗಟ್ಟಾಗಿರೋ ಮಠ ಎಲ್ಲರೂ ನಾವು ಭಾರತವನ್ನು ರಕ್ಷಣೆ ಮಾಡ್ತೀವಿ. ಈ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಬದ್ಧವಾಗೈತೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕರ್ನಾಟಕಕ್ಕೆ ಹೋಗ್ತಾರೆ. ಅದಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ಒಗ್ಗಟ್ಟಾಗಿ ಪ್ರದರ್ಶನ ಮಾಡದೆ ಹೋಗ್ರಿ, ಮುಂದಿನ ದಿವಸ ನಮಗೆ ಅಳಿಗಾಲ ಬರ್ತದೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ದೇಶವನ್ನು ಉಳಿಸ್ಕೋಸ್ಕರ ಇವತ್ತಿನ ದಿವಸ ಒಂದು ಮೌನಾಚರಣೆ ಮಾಡಿದ್ವಿ. ಅದಕ್ಕೆಲ್ಲರೂ ನೀವು ಸಹಕಾರ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ಅವರು ಮಾಡಿದಂಥ ಕೃತ್ಯ ಇಡೀ ಅಂತಾರಾಷ್ಟ್ರೀಯವಾಗಿ ಏನಾಗಿದೆ ಅಂದ್ರೆ ಒಂದು ಖಂಡನೆ ಮಾಡಿದ್ವಿ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಡಲಿ. ನಾವೆಲ್ಲರೂ ನಾವು ಕುಂತು ಇವತ್ತಿನ ದಿವಸ ಎಲ್ಲರೂ ಬಂದು ಇವತ್ತೇನು ಮೌನಾಚರಣೆ ಮಾಡಿವಿ, ಖಂಡನೆ ಮಾಡಿವಿ, ಅದಕ್ಕೆಲ್ಲರೂ ಸಹಕಾರ ಕೊಡಲಿ ಅಂತ
ಸಹೋದರ ಬಾಂಧವರಲ್ಲಿ ಕೇಳ್ಕೊಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. बोलो भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय, बोलो भारत माता की जय. ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ ಕಡಿಮೆ ಆಗಿದ್ದು ಪ್ರಧಾನಮಂತ್ರಿ ಮತ್ತೆ ಪಾಕಿಸ್ತಾನದ ಕುಟುಂಬಕ್ಕಿಂತ ಮಾಡಿದ್ದಾರೆ. ದಾಳಿಯ ಒಂದು ಸಂಕೇತ ಮಾತ್ರ ಇದು. ಭಾರತೀಯರು ನಾವೆಲ್ಲ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಪಾಕಿಸ್ತಾನದ ಬೆಂಬಲದಿಂದ ಏನು ಉಗ್ರಗಾಮಿಗಳು ಇವತ್ತು ಭಾರತದಲ್ಲಿ ಅಟ್ಟಹಾಸ ನಡೀತಾ ಇದ್ದಾರೆ. ಇದು ಒಂದು ಸಮುದಾಯಕ್ಕೆ ಅವರ ಪಾಲಿನ ಅಂತ್ಯವನ್ನು ಅವರೇ ತಮ್ಮ ಕೊಳ್ಳಿಕ್ಕೆ ಬಿಟ್ಟು ಹಾಕಿಕೊಂಡಿದ್ದಾರೆ. ಅಗ್ನಿಯ ಜೊತೆಗೆ ಆಟ ಇರುವ ಹಲವಾರು ಭಾರತೀಯ ಸಂಸ್ಕೃತಿ ಜಗತ್ತಿನ ಸಂಸ್ಕೃತಿಯನ್ನೇ ತಿಳಿಸುವಂತು. ಎಂದೂ ಭಾರತ ಇತಿಹಾಸದಲ್ಲಿ ಯಾರ ಮೇಲೆ ದಾಳಿ ಮಾಡಿಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಶ್ರೀಲಂಕಾ ಉಗ್ರ ದಾಳಿಗೆ ತುತ್ತಾಗಿದ್ದಾವೆ. ಉಗ್ರರನ್ನ ಪೋಷಣೆ ಮಾಡ್ತಿದ್ದಾರೆ ಪಾಕಿಸ್ತಾನದವರು. ಇವು ಭಾರತದ ಮೊದಲು ನಮ್ಮ ಅಂಗಡೆ ನಮ್ಮಲ್ಲಿದ್ದಂಥ ದೇಶಗಳು ಇವತ್ತು ನಮ್ಮನ್ನ ಬಿಟ್ಟು ಹೋಗಿ ನಾವು ಭಿಕ್ಷಾಪಾತ್ರೆ. ಇದೇ ರೀತಿ ಮುಂದುವರೆದರೆ ಇಡೀ ಒಂದು ಸಮುದಾಯಕ್ಕೆ, ಇಡೀ ಭಾರತೀಯರ, ಇಡೀ ಜಗತ್ತಿನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಟ್ಟಿ ಬಂದರೆ ಇವತ್ತು ಎಚ್ಚೆತ್ತುಕೊಂಡು ನಮ್ಮನ್ನು ತಾವು ಸರಿಪಡಿಸುವಂತಕ್ಕಂಥ ಅವಕಾಶ ಇದೆ. ಇವತ್ತು ಮುಂದೆ ಹೋದರೆ ಮುಂಬರುವ ದಿನಗಳು ಭಾರತೀಯರಿಗೆ ನಮಗೇನು ಕೊಟ್ಟಾಗಲ್ಲ. ನಾವು ಸನಾತನ ಧರ್ಮದ ಪಾಲಕರು, ನಮಗಿದೆ ಸಾವಿರಾರು ಇತಿಹಾಸ ಭಾರತಕ್ಕಿದೆ. ಏನು ಉಗ್ರಗಾಮಿಗಳಲ್ಲ, ಅವರು ಕಳೆದ 700 ವರ್ಷದಿಂದ ಅವರು ತಮ್ಮ ಧರ್ಮ ಪಾಲನೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಅಭ್ಯಂತರ ಭಾರತ ಅಂದರೆ ಸರ್ವಶ್ರೇಷ್ಠವಾದ ಸರ್ವ ಧರ್ಮೀಯರನ್ನ ಒಳಗೊಂಡು ಶಾಂತಿ ಪಾಲನೆ ಮಾಡತಕ್ಕಂಥ ದೇಶ ಇದು. ಇದರ ಮೇಲೆ ದಾಳಿ ಮುಂದುವರೆದರೆ ಅವರ ಅಪಾಯವನ್ನು ಒಂದು ಭಾಗದ ಪ್ರಧಾನಮಂತ್ರಿ ಹೇಳಿದ್ದಾರೆ, ಪ್ರಧಾನಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ, 24 ಇವಾಗ ಉಗ್ರರನ್ನ ಹೊಡೆದುಕೊಂಡಿದ್ದಾರೆ. ಈಗಾಗಲೇ 8 ಉಗ್ರರನ್ನ ಹೊಡೆದುಕೊಂಡಿದ್ದಾರೆ. ಆ ಉಗ್ರರು ಇನ್ನು 24 ಗಂಟೆಯೊಳಗೆ ಭಾರತ ಅವರ ಹೆಡೆಮುಡಿಯನ್ನು ಕಟ್ಟುತ್ತೆ. ಇಡೀ ಜಗತ್ತಿನ ಉಗ್ರಗಳನ್ನ ಹೊಡೆದು ಹಾಕಲಿಕ್ಕೆ ನಮಗೆ ಶಕ್ತಿ ಇದೆ. ನಾವು ನಮ್ಮ ಶಕ್ತಿಯನ್ನು ದುರುಪಯೋಗ ಮಾಡೋದಿಲ್ಲ. ನಮ್ಮ ತಾಳ್ಮೆಯನ್ನು ಯಾರು ದುರುಪಯೋಗ ಮಾಡ್ಕೊತಾರೆ ಅವರನ್ನ ಹೆಡೆಮುಡಿ ಕಟ್ತೀವಿ. ಅವರ ಸರ್ವನಾಶವನ್ನು ಭಾರತ ಮಾಡುತ್ತೆ ಅಂತಕ್ಕಂಥ ಕೊನೆಯ ಎಚ್ಚರಿಕೆಯನ್ನು ಭಾರತೀಯ ಜನತಾ ಸಾಮಾನ್ಯ ಕಾರ್ಯಕರ್ತರು ಇದಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ನಾವು ಹೇಳ್ತಾರೆ, ಇದಕ್ಕಂಥ ಇಡೀ ಭಾರತ ನಾವು ಗೆದ್ದೋದು ಶಾಂತಿಯಿಂದ ಇರಿ. ಯಾರಾದರೂ ನಿಮಗೆ ಭಾರತ ಶಾಂತಿಯನ್ನು ಕಾಪಾಡಿಕೊಂಡು ಎಲ್ಲವೂ ಭಾರತದ ಇವತ್ತು ನಾವು ಏನನ್ನು ಬಾಂಧವರು ಅವರು ತಮ್ಮ ಜೀವನ ಅರ್ಪಣೆ ಮಾಡಿದ ದೇಶಕ್ಕಾಗಿ ನೋಡಿ ಸ್ನೇಹಿತರೆ, ಇವತ್ತು